ಕೆಲವೆಡೆ ಮಳೆ ಶುರುವಾದರೂ ನಿರೀಕ್ಷಿತ ರೀತಿಯಲ್ಲಿ ಮಳೆ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಮುಂಗಾರು ಸಂಪೂರ್ಣವಾಗಿ ಕೈಕೊಟ್ಟಿದೆ. ಇದರ ನಡುವೆ ನಿನ್ನೆ ನಡೆದಂತಹ ಸಂಪುಟ ಸಭೆ ಬಳಿಕ ಸಿಎಂ ಡಿಕೆ ಜಲಾಶಯ ತುಂಬೋವರೆಗೂ ರೈತರು ಬೆಳೆ ಬೆಳಿಬಾರದು ಅಂತ ಮನವಿ ಮಾಡಿದ್ದಾರೆ. ಇನ್ನೊಂದು ಕಡೆ ರಾಜ್ಯದಾದ್ಯಂತ ರೈತರು ಮಳೆಗಾಗಿ ಆಕಾಶದತ್ತ ಮುಖ ಮಾಡಿದ್ದಾರೆ. ಮೋಡುಗಳಿವೆ, ಆದ್ರೆ ಮಳೆ ಸುರಿತಿಲ್ಲ. ಭೂಮಿಗೆ ಬಿದ್ದ ಬೀಜಗಳು ಮೊಳಕೆಯೊಡೆದಿಲ್ಲ. ಕೆಲವೆಡೆ ಸಸಿಗಳು ಬೆಳೆದರೂ ಮಳೆಯಿಲ್ಲದೆ ಒಣಗೋಕೆ ಶುರು ಮಾಡಿವೆ. ಹೌದು, ಕರುನಾಡಿನಲ್ಲಿ ಮುಂಗಾರು ಸಂಪೂರ್ಣ ಕೈಕೊಟ್ಟಿದ್ದು ಇಡೀ ರಾಜ್ಯ ಭೀಕರ ಬರಗಾಲದ ದವಡೆಗೆ ಸಿಲುಕಿದೆ. ಪರಿಸ್ಥಿತಿ ಎಷ್ಟು ವಿಕೋಪಕ್ಕೆ ಹೋಗಿದೆ ಅಂದ್ರೆ ಸ್ವತಃ ರಾಜ್ಯ ಸರ್ಕಾರವೇ ಅಸಹಾಯಕವಾಗಿ ಕೂತಿದೆ. ಯಾರೂ ನೀರನ್ನ ನಂಬಿಕೊಂಡು ಬೆಳೆ ಬೆಳಿಬೇಡಿ, ಡ್ಯಾಂಗಳಲ್ಲಿ ನೀರಿಲ್ಲ ಅಂತ ಖುದ್ದು ಸಿಎಂ ಡಿಕೆಶಿ ರೈತರಿಗೆ ಮನವಿ ಮಾಡಿದ್ದಾರೆ. ರೈತರು ಬಹಳ ನೀವು ಪ್ರೆಷರ್ ಬಿಲ್ಡಪ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬಿಕೊಂಡು ನೀವು ಬೆಳೆ ಹಾಕೊಳ್ಳೋಕೆ ಹೋಗ್ಬೇಡಿ. ನೀರಿಲ್ಲದೆ ನೀರು ಬಿಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಅದಕ್ಕೆ ನೀವು ಮುಂದಿನ ದಿನದ ಮಳೆನ ಗಮನದಲ್ಲಿ ಆಧಾರನಾಗಿ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಮುಗಿಲತ್ತ ಮುಖ ಮಾಡಿದಂತ ರೈತನಿಗೆ ಆಕಾಶವೂ ಕೈಕೊಟ್ಟಿದೆ. ರಾಜ್ಯದಲ್ಲಿ ನೀರು ಮತ್ತು ವಿದ್ಯುತ್ಗೆ ಅಭಾವವೇ ಸೃಷ್ಟಿಯಾಗಿದೆ. ಕರುನಾಡಿನ ಪ್ರಮುಖ ಡ್ಯಾಂಗಳಾದ ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ ಹಾಗೂ ಕೆಆರ್ಎಸ್ ಜಲಾಶಯಗಳ ಒಳಹರಿವು ಶೂನ್ಯಕ್ಕೆ ಕುಸಿದಿದೆ. 4 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಡ್ಯಾಂನಲ್ಲಿ ಖಾಲಿ. ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಗಳ ಜೀವನಾಡಿಯಾಗಿರುವ ತುಂಗಭದ್ರಾ ಡ್ಯಾಂನಲ್ಲಿ ಕೇವಲ 9 ಟಿಎಂಸಿ ನೀರು ಸಂಗ್ರಹವಾಗಿದೆ. ವಿಷಯ ಅಂದ್ರೆ ಕಳೆದ ವರ್ಷ ಇದೇ ಸಮಯಕ್ಕೆ ಟಿಬಿ ಡ್ಯಾಂನಲ್ಲಿ 75 ಟಿಎಂಸಿ ನೀರು ಸಂಗ್ರಹವಿತ್ತು. ಇದೀಗ 10 ವರ್ಷಗಳಲ್ಲೇ ಅತಿ ಕಡಿಮೆ ನೀರು ಸಂಗ್ರಹ ಇದಾಗಿದ್ದು ಕಾಲುವೆಗಳಿಗೆ ನೀರು ಪೂರೈಕೆ ಸಂಪೂರ್ಣ ಸ್ಥಗಿತಗೊಳಿಸಲಾಗಿದೆ. ಪರಿಣಾಮ ಕೊಪ್ಪಳ, ಬಳ್ಳಾರಿ, ರಾಯಚೂರು, ವಿಜಯನಗರ ರೈತರ ಎದೆಯಲ್ಲಿ ನಡುಕ ಶುರುವಾಗಿದೆ. ಸದ್ಯ ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 9 ಟಿಎಂಸಿ ಮಾತ್ರ ನೀರಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಈಗ ಜಲಾಶಯ ಸಂಪೂರ್ಣವಾಗಿ ಬರಡಾಗಿರ್ತಕ್ಕಂಥದ್ದು. ಕಳೆದ ವರ್ಷ ಇದೇ ಸಮಯಕ್ಕೆ ಜಲಾಶಯದಲ್ಲಿ 75 ಟಿಎಂಸಿ ನೀರಿತ್ತು. ಅಷ್ಟೇ ಪ್ರಮಾಣದ ನೀರನ್ನು ಆ ಸಮಯದಲ್ಲಿ ಹೊರಗೆ ಬಿಡಲಾಗಿತ್ತು. ಬರೋಬ್ಬರಿ 10 ವರ್ಷದ ನಂತರ ಈಗ ಜಲಾಶಯದಲ್ಲಿ ಕೇವಲ 9 ಟಿಎಂಸಿ ಮಾತ್ರ ನೀರಿರ್ತಕ್ಕಂಥದ್ದು. ಬರಿದಾದ ಹಿಡಕಲ್ ಜಲಾಶಯ, ಗೋಚರಿಸಿದ ವಿಠ್ಠಲ ದೇಗುಲ. ಇತ್ತ ಬೆಳಗಾವಿಯ 51 ಟಿಎಂಸಿ ಸಾಮರ್ಥ್ಯದ ಹಿಡಕಲ್ ಡ್ಯಾಂನಲ್ಲಿ ಇರುವುದು ಕೇವಲ 5 ಟಿಎಂಸಿ ನೀರು. ಡ್ಯಾಂ ಬರಿದಾಗ್ತಾ ಇದ್ದಂತೆ 1978ರಲ್ಲಿ ಮುಳುಗಡೆಯಾಗಿದ್ದ ಹುಣ್ಣೂರ ಗ್ರಾಮದ ವಿಠ್ಠಲ ದೇವಸ್ಥಾನ ಮತ್ತೆ ಗೋಚರಿಸಿದೆ. ದೇಗುಲ ಕಂಡ್ರೆ ಭೀಕರ ಬರ ಗ್ಯಾರಂಟಿ ಅನ್ನೋದು ಜನರ ನಂಬಿಕೆ. ಈ ಒಂದು ಹಿಡಕಲ್ ಜಲಾಶಯದಲ್ಲಿ ಕೇವಲ 5 ಟಿಎಂಸಿ ನೀರು ಮಾತ್ರ ಬಾಕಿ ಉಳಿದಿರುವಂಥದ್ದು. ಸದ್ಯ ಈಗ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹುಣ್ಣರಿಗೆ ಅನ್ನುವಂಥ ಗ್ರಾಮ ಏನಿದೆ, ಗ್ರಾಮದ ಹೊರವಲಯದಲ್ಲಿ ಈಗಾಗಲೇ ಮುಳುಗಡೆಯಾಗಿದ್ದಂಥ ವಿಠ್ಠಲ ದೇವಸ್ಥಾನ ಕೂಡ ಈಗ ಓಪನ್ ಆಗಿರುವಂಥದ್ದು. ಸದ್ಯ ಈಗ ಎಲ್ಲಿ ಪ್ರದೇಶ ಏನಿದೆ, ಆ ವಿಠ್ಠಲ ದೇವಸ್ಥಾನ ಏನಿದೆ ಆ ಭಾಗದಲ್ಲಿ ನಾನು ಕೂಡ ಇರುವಂಥದ್ದು. ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈ ಒಂದು ಪ್ರದೇಶ ಏನಿದೆ ಸಂಪೂರ್ಣವಾಗಿ ಈ ಒಂದು ಸಂದರ್ಭದಲ್ಲಿ ಅಂದರೆ ಇವತ್ತಿನ ದಿನಕ್ಕೆ ಹೋಲಿಕೆ ಮಾಡಿದರೆ ಬರೋಬ್ಬರಿ 30 ಟಿಎಂಸಿಯಷ್ಟು ನೀರು ಕಳೆದ ವರ್ಷ ಈ ಒಂದು ಪ್ರದೇಶದಲ್ಲಿ ತುಂಬಿ ತುಳುಕ್ತಾ ಇತ್ತು. ಆದರೆ ಈ ಬಾರಿ 5 ಟಿಎಂಸಿ ಮಾತ್ರ ನೀರು ಬಾಕಿ ಉಳಿದಿರುವಂಥದ್ದು. ಮಳೆಗಾಗಿ ಭಜನೆ, ದೇವರಿಗೆ ಜಲಾಭಿಷೇಕ. ಮಳೆಗಾಗಿ ಜನರು ದೇವರ ಮೊರೆ ಹೋಗಿದ್ದಾರೆ. ಕೊಪ್ಪಳದ ತಳಬಾಳುವಿನಿಂದ ಅರಕೇರ ಗ್ರಾಮಕ್ಕೆ ಪಾದಯಾತ್ರೆ ಮಾಡಿದಂತ ಜನರು ಪಾದಯಾತ್ರೆ ಬಳಿಕ ಉಡಚಮ್ಮ ದೇಗುಲದಲ್ಲಿ ಮಳೆಗಾಗಿ ಭಜನೆ ಮಾಡಿದರು.
ರಾಯಚೂರಿನ ಜಾಲಿಬೆಂಚಿ ಗ್ರಾಮಸ್ಥರು ಸಪ್ತ ಭಜನೆ ಮಾಡಿ ನದಿಗಳಿಂದ ನೀರು ತಂದು ಜಲಾಭಿಷೇಕ ಮಾಡುತ್ತಿದ್ದಾರೆ. ರಾಯಚೂರಿನಲ್ಲಿ ಅಲ್ಪ ಸ್ವಲ್ಪ ಮಳೆ ನಂಬಿ ಬಿತ್ತನೆ ಮಾಡಿದಂತ ರೈತರು ಕಂಗಾಲಾಗಿದ್ದು, ಈ ಬಗ್ಗೆ ನಮ್ಮ ಪ್ರತಿನಿಧಿ ಭೀಮೇಶ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ. ಮಳೆಗಾಗಿ ಕಾದು ಕುಳಿತಿದ್ದಾರೆ. ಈ ಬಾರಿ ಮಳೆಯಾಗದೇ ಇರುವಂತಹ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಜಾಲಿಬೆಂಚಿ ಅಂತಕ್ಕಂಥ ಗ್ರಾಮಸ್ಥರೆಲ್ಲರೂ ಕೂಡ ದೈವದ ಮೊರೆ ಹೋಗಿರುವಂಥದ್ದು ದೃಶ್ಯದಲ್ಲಿ ತಾವು ನೋಡಬಹುದು. ರಾಯಚೂರು ತಾಲೂಕಿನ ಗ್ರಾಮ ಇದು. ಎಲ್ಲ ಗ್ರಾಮಸ್ಥರು ದೈವದ ಮೊರೆ ಹೋಗಿ ತುಂಗಭದ್ರಾ ನದಿ ಮತ್ತು ಕೃಷ್ಣಾ ನದಿ ಮೂಲಕ ನೀರನ್ನ ತಂದು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಶಕ್ತಿ ದೇವರುಗಳಿಗೂ ಕೂಡ ಜಲಾಭಿಷೇಕವನ್ನ ಮಾಡಿದೆ. ಇದರ ಜೊತೆಗೆ ಭಜನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಹಿಂದೆ ತಮ್ಮ ಹಿರಿಯರು ಇದೇ ರೀತಿ ಬರಗಾಲ ಮೂಡಿದಂಥ ಸಂದರ್ಭದಲ್ಲಿ 2 ನದಿಗಳ ನೀರನ್ನ ತಂದು ಜಲಾಭಿಷೇಕ ಮತ್ತು ಭಜನೆಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ಮಳೆಯಾಗಿತ್ತು. ಅದೇ ರೀತಿ ನಾವು ಅವರ ಒಂದು ಇತಿಹಾಸ ಹೇಳಿರುವಂತಹ ಹಿನ್ನೆಲೆಯಲ್ಲಿ ನಾವು ಕೂಡ ಇದೇ ಮಾದರಿಯಲ್ಲಿ ನೀರನ್ನು ತಂದು ಜಲಾಭಿಷೇಕವನ್ನ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲಾ ಶಕ್ತಿ ದೇವರುಗಳಿಗೆ ಅರ್ಪಣೆ ಮಾಡಿ ನಂತರ ಭಜನೆಗಳಲ್ಲಿ ಪಾಲ್ಗೊಂಡಿದೀವಿ ಅಂತ ಹೇಳ್ತಾರೆ. ದೃಶ್ಯದಲ್ಲಿ ತಾವು ನೋಡಬಹುದು. ಮುಂಗಾರು ಮಳೆಯ ಕಣ್ಣಾಮುಚ್ಚಾಲೆ ಕರುನಾಡನ್ನ ಅಕ್ಷರಶಃ ಸಂಕಷ್ಟಕ್ಕೆ ದೂಡಿದೆ. ಬ್ಯೂರೋ ರಿಪೋರ್ಟ್ TV9.